ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಕಟ್ಟಡವೊಂದರಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಎನ್ಆರ್ಐ ಲೇಔಟ್ನಲ್ಲಿ ನಿನ್ನೆ ರಾತ್ರಿ ಸುಮಾರು 8:30 ವೇಳೆಗೆ ಬೆಂಕಿ ಕಾಣಿಸಿಕೊಂಡಿದ್ದು, ಕಟ್ಟಡದೊಳಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಈವೀಸ್ ಎಲೆಕ್ಟ್ರಿಕ್ ಬೈಕ್ಗಳ ಸರ್ವಿಸ್ ಹಬ್ ಆಗಿ ಕಾರ್ಯನಿರ್ವಹಿಸಿದ್ದ ಈ ಕಟ್ಟಡದಲ್ಲಿ ಬೈಕ್ಗಳನ್ನು ಬಾಡಿಗೆಗೆ ನೀಡುವ ವ್ಯವಸ್ಥೆಯೂ ಇತ್ತು. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವ ಸಾಧ್ಯತೆ ವ್ಯಕ್ತವಾಗಿದೆ. ಇನ್ನು ಈ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡ ಬೆನ್ನಲ್ಲೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಸತತ 4-5 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಗಿದೆ. ಕಟ್ಟಡದ ಕಾಂಪೌಂಡ್ಗೆ ಹೊಂದಿಕೊಂಡಂತೆ ಹಲವು ಅಂಗಡಿಗಳಿದ್ದು ಕ್ಲಿನಿಕ್ ಕೂಡ ಇದೆ. ಬೆಂಕಿ ಕಾಣಿಸಿಕೊಂಡ ವೇಳೆ ಕ್ಲಿನಿಕ್ನಲ್ಲಿದ್ದ ವೈದ್ಯರು ಹಾಗೂ ರೋಗಿಗಳು ಹೊರಗೆ ಓಡಿ ಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಬೆಂಕಿಯ ಕೆನ್ನಾಲಿಗೆ ಪಕ್ಕದ ಮನೆಗೂ ವ್ಯಾಪಿಸಿದೆ. ಕಾಂಪೌಂಡ್ನಲ್ಲಿದ್ದ ಸಿಲಿಂಡರ್ಗಳನ್ನು ಕೂಡ ಅಗ್ನಿಶಾಮಕ ಸಿಬ್ಬಂದಿ ಸುರಕ್ಷಿತವಾಗಿ ಸ್ಥಳಾಂತರಿಸಿದ್ದಾರೆ. ಇನ್ನು ಬಾಲ್ಕನಿಗೂ ಬೆಂಕಿ ತಗುಲಿ ಲೈಟ್ಗಳು ಸುಟ್ಟು ಹೋಗಿವೆ. ಅದೃಷ್ಟವಶಾತ್ ಕಾರ್ಮಿಕರು ಒಳಗಡೆ ಇಲ್ಲದ ಕಾರಣ ಭಾರೀ ಅನಾಹುತ ತಪ್ಪಿದೆ. ಒಂದು ವೇಳೆ ಕಾರ್ಮಿಕರು ಕಟ್ಟಡದೊಳಗೆ ಸಿಲುಕಿಕೊಂಡಿದ್ದರೆ ದೊಡ್ಡ ದುರಂತವೇ ಸಂಭವಿಸುವ ಸಾಧ್ಯತೆ ಇತ್ತು. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಅಗ್ನಿ ಅವಘಡಕ್ಕೆ ನಿಖರ ಕಾರಣವೇನು ಎಂಬ ಬಗ್ಗೆ ತನಿಖೆ ಮುಂದುವರೆದಿದೆ. ಇದು ಸೇಫ್ಟಿ ಮಾಡಬಾರ್ದು. ಈಗೆಲ್ಲ 300 ಗಾಡಿಗೆ ಮೇಲೆ ಸುಟ್ಟೋಗಿದೆ. ಆ ಪಕ್ಕದಲ್ಲಿ ನಮ್ಮ ಗೋಡೆಗೆ ಇಕ್ಬಿಟ್ಟಿದ್ದಾರೆ, ಮನೆ ಗೋಡೆಗೆ ಇಕ್ಕಿರೋಕ್ಕೋಸ್ಕರ ಇಲ್ಲಿ ಬೋರ್ವೆಲ್ ಕಡೆ ಡ್ಯಾಮೇಜ್ ಆಗಿಬಿಟ್ಟಿದ್ದಾರೆ, ಒಡೆದು ಬಿಟ್ಟಿದ್ದಾರೆ, ಬೆಂಕಿ ಆಗಿಬಿಟ್ಟು ಗ್ಲಾಸ್ಗಳೆಲ್ಲ ಕಟ್ಟಾಗಿಬಿಟ್ಟಿದ್ದಾರೆ. ಇಲ್ಲಿ ಈ ಕಡೆ ಎಲ್ಲ ಇದೆಲ್ಲ ಸುಟ್ಟೋಗಿದೆ. ಈ ಕಡೆ ಎಲ್ಲ ನೀವೇ ಟಿ ವಿನಲ್ಲಿ ನೋಡ್ತಾ ಇದ್ದೀರಿ. ಅದಕ್ಕೋಸ್ಕರ ಸುಮಾರು ಡ್ಯಾಮೇಜು. ಅವ್ರಿಗೇನ ಇನ್ಸೂರೆನ್ಸ್ ಬಂದರೆ ಇದಕ್ಕೆ ಕೊಡಬೇಕು, ಖರ್ಚು ಕೊಡಬೇಕು. ಅವರು ಅರ್ಥ ಆಗ್ತದಲ್ಲ. ಆಯಮ್ಮನ ಗಂಡ ಇಲ್ಲ, ಸತ್ತೋಗಿದ್ದಾರೆ. ಈ ಥರ ಆ ಥರ ಆಯಿತು. ಆ ಥರ ಹೇಳಿದ್ದಾರೆ 2-3 ಸತಿ ಗೋಡೆಗೆ ಇಕ್ಕಬೇಡ ಗಾಡಿಗಿಲ್ಲ ಅಂತ 2-3 ಸತಿ ಆಯಮ್ಮ ಹೇಳಿದೆ. ಆಯಮ್ಗೆ ಗಂಡಿಲ್ಲ, ಅವರು 10 ವರ್ಷಕ್ಕೆ ಮುಂದೆ ಆಯಿತು ತೀರೋಗಿ. ಅದಕ್ಕೋಸ್ಕರ ಏನು ಜೀವನ ಕರೆಕ್ಟ್ ದುಡ್ಡು ಬರೋದು ಕಷ್ಟ. ಅದಕ್ಕೋಸ್ಕರ ಈಗ ತೊಂದರೆನಲ್ಲಿದ್ದಾರೆ. ಈ ಎಲ್ಲ ನೋಡು, ಇಲ್ಲಿ ಕೆಳಗಡೆನೆ ಏನೋ ಇದೆ. ಆಯಮ್ಮ ಗ್ಯಾಸ್ ತಗೊಂಡೋಗಿ ಹೋಗಿ ಸುಟ್ಟು ಸ್ವಲ್ಪ ಕೈಗೆ ಸುಟ್ಟೋಗಿದೆ. ಭಾಳ ಕಷ್ಟದಲ್ಲಿ. ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಒಳಗಡೆ, ಭಯ ಪಟ್ಟು ಬಿಟ್ಟಿದ್ದಾರೆ. ಎಲ್ಲ ಮನೆ ಬಿಟ್ಟು ಆಚೆ ಹೋಗಿಬಿಟ್ಟಿದ್ದಾರೆ. ಆ ಥರ ನಡೆದಿದೆ. ಇಲ್ಲಿ ಬಂದು ಬ್ಯಾಂಕ್ ಪಕ್ಕದಲ್ಲೇ ಮನೆ ಇದು. ಈ